ನಾರ್ತ್ಗೆ ಇದು ಫತೇಪುರ್ ಸಿಕ್ರಿ, ದಕ್ಷಿಣಕ್ಕೆ ಹಂಪೆ. ಇವೆರಡು ನಾವು ಹೆರಿಟೇಜ್ ಸೈಟ್ಸ್ ಅಂತ ಡಿಕ್ಲೇರ್ ಮಾಡಿ, ಮೊದಲೆಲ್ಲ ಬರೀ ಆರ್ಕಿಯಾಲಜಿಸ್ಟ್ ಮಾತ್ರ ನೋಡ್ತಿದ್ರು ಹಂಪೆನ. ಈಗ ಎಬ್ಬರ ಟಾಮ್ ಡಿಕ್ ಹ್ಯಾರಿ ಬಂದು, ಈ ರಾಜಕಾರಣಿಗಳು ಬಂದು ಏನೇನೋ ಹಂಪಿ ಬಗ್ಗೆ ಮಾಡ್ತಾ ಇದ್ದಾರೆ ಕನ್ಸರ್ವೇಷನ್ ಹೆಸರಿನಲ್ಲಿ. ಅದು ಹಂಪೆಗೆ ಘಾತಕಕಾರಿ ಆಗ್ತಾಯಿತ್ತು. ಸರಿಯಾದ ಹಂಪೆ ಮ್ಯಾಪ್ ಇರಲಿಲ್ಲ. ನಾವು ಹಂಪೆ ಮ್ಯಾಪ್ ಮಾಡಿ ಅದರಲ್ಲಿ ಇಂಥ ರೋಡು ಇದೆಲ್ಲ ತೋರಿಸಿ ಕೊಟ್ಟಿದ್ದು. ಅದನ್ನು ನೋಡಿ ಅವರು ಯುನೆಸ್ಕೋದವರು, ವಿ ಡೋಂಟ್ ವಾಂಟ್ ಟು ಟೇಕ್ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್, ವಿಲ್ ಟೇಕ್ ದ ಹೋಲ್ ಹಂಪಿ ಫಾರ್ ದ ಕನ್ಸರ್ವೇಷನ್ ಅಂತ. ಇಂಟೆನ್ಸಿವ್ ಕನ್ಸರ್ವೇಷನ್ ಹಂಪಿ, ಫುಲ್ ಹಂಪಿ ಆ್ಯಂಡ್ ಬಫರ್ ಝೋನ್ ಅಂತ ಕಮಲಾಪುರಂ, ಆನೆಗೊಂದಿ, ನವ ಬೃಂದಾವನ ಇವನ್ನೆಲ್ಲ ತೊಗೊಳ್ತಾ ಇದ್ದೀವಿ ಅಂತ ಹೇಳಿ ಅದನ್ನ ಪ್ರಪೋಸಲ್ ಕಳಿಸಿದರು. ಫೇಟಲ್, ಇಂಡಿಯಾ ಗೌರ್ಮೆಂಟಿಗೆ ಹಿಡಿಸ್ಲಿಲ್ಲ, ಅದು ನಾಗರಾಜರಾವ್ ಹಿಡಿಸ್ಲಿಲ್ಲ, ಮತ್ತು ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಂತ ಮಾಡಿದರು. ಇದನ್ನ ಹಂಪಿ ಹಾಳು ಮಾಡಿದವ್ರು ಯಾರು? ಇನ್ನೊಂದು ಪ್ರಶ್ನೆ ಏನಂದ್ರೆ, ನೀವು ಒಂದು 70 ವರ್ಷದ ಮೇಲೆ ವಿಜಯನಗರದ ಮೇಲೆ ಅಧ್ಯಯನ ಮಾಡಿರೋದಲ್ವಾ? ಈಗ ನಮಗೆ ಗೊತ್ತಿರಂಗೆ ಒಂದು 1990 ಟೈಮಲ್ಲಿ ಅದು ಎಕ್ಸ್ಕವೇಷನ್ ಎಲ್ಲ ಶುರುವಾಗಿರೋದು ಹಂಪಿಯಲ್ಲಿ. 1990 ಟೈಮಲ್ಲಿ ಅಲ್ವಾ ಎಕ್ಸ್ಕವೇಷನ್ ಶುರುವಾಗಿರೋದು ಹಂಪಿಯಲ್ಲಿ. ಸೊ ನೀವು ಹೇಳಿದ ಪ್ರಕಾರ ಹೋದ್ರೆ ಒಂದು 1970ಇಂದಲೇ ನೀವು ಸ್ಟಾರ್ಟ್ ಮಾಡಿದ್ದೀರಾ. ಆಲ್ಮೋಸ್ಟ್ 63, 64, 70ಇಂದಲೇ ವಿಜಯನಗರ. ನಾನು ಮೊದಲನೇ ಸಲ ಹಂಪಿಗೆ ಹೋಗಿದ್ದು 1962 ಕೊನೆ ಅದರಲ್ಲಿ. ಅವಾಗ ಹೆಂಗಿತ್ತಮ್ಮ ಹಂಪಿ? ಕ್ರಿಸ್ಮಸ್ ರಜೆ ಇತ್ತು ನಮಗೆ. ಆವಾಗ ಪ್ರೊಫೆಸರ್ ದೀಕ್ಷಿತ್ ಮತ್ತು ದೇಸಾಯರು ನಮ್ಮನ್ನು ಹಂಪೆಗೆ ಸ್ಟಡಿ ಟೂರ್ಗಂತ ಕರ್ಕೊಂಡು ಹೋಗಿದ್ರು. ಆವಾಗ ನೋಡಿದ ಹಂಪೆ, ಸ್ಟೂಡೆಂಟ್ ಆಗಿ ನಾನು ವಿದ್ಯಾರ್ಥಿನಿ ಆವಾಗ. ವಿಜಯನಗರಕ್ಕೆ ಹಂಪೆಗೆ ಕರ್ಕೊಂಡು ಹೋಗಿದ್ರು. ಆವಾಗ ನಾನು ನೋಡಿದ ಹಂಪೆ, ಆಗ ನಾನು ಸಾಯಂಕಾಲ ಅಲ್ಲಿ ಹಂಪೆಯಲ್ಲಿ ಕಾಲಿಟ್ವಿ ನಾವು. ಆ ಹಂಪೆ ನೋಡಿದ ತಕ್ಷಣ ನಾನು ಹೇಳಿದೆ, ನಾನೇನಾದರೂ ಜೀವನದಲ್ಲಿ ಒಂದು ರಿಸರ್ಚ್ ಮಾಡಬೇಕು ಮಾಡಿದರೆ ಹಂಪೆ ಮೇಲೆ ಅಂತ. ಆಮೇಲೆ ಅವಾಗ ಇವು ಕ್ಯಾಮ್ರಾ, ಡಬ್ಬಿ ಕ್ಯಾಮ್ರಾ ಇರ್ತಿತ್ತು, ಇಷ್ಟೇ ಒಂದು, ಅದರಲ್ಲಿ ಒಂದು 7-8 ಪೋಸ್ ಇರ್ತಿತ್ತು. ಎಲ್ಲರೂ ನನ್ನ ಫೋಟೋ ತೆಗಿ, ನೀನು ಫೋಟೋ ತೆಗಿ ಅಂತ. ನಂದು ಒಬ್ಬಳದೇ ಕ್ಯಾಮ್ರಾ ಇತ್ತು. ಆವಾಗ ನನಗೆ ಬೇಜಾರಾಗಿ, ನಾನು ಮುಂದೆ ನನ್ನ ಜೀವನದಲ್ಲಿ ಇಲ್ಲಿ ಬಂದಾಗ ನನ್ನ ಕಾರಲ್ಲಿ ನನ್ನ ಕ್ಯಾಮ್ರಾ ತೊಗೊಂಡು ಬಂದು ಎವ್ರಿ ಇಂಚ್ ಆ್ಯಂಡ್ ಸೆಂಟಿಮೀಟರ್ ಆಫ್ ದಿಸ್ ಹಂಪಿ ಐ ಆಮ್ ಗೋಯಿಂಗ್ ಟು ಫೋಟೋಗ್ರಾಫರ್. ಅದೇನೋ ವಿರೂಪಾಕ್ಷನಿಗೆ ಅದು ಮನಸ್ಸು ಬಂತು ಅಂತ ನನಗೆ ಇದನ್ನು ಆಪರ್ಚುನಿಟಿ ಕೊಟ್ಟು ಹಂಪಿಗೆ ಮೇಲಿನ ಮೇಲೆ ಹೋಗೋ ಹಾಗೆ ಮಾಡಿ ಫೋಟೋ ತೆಗೆಯೋದಕ್ಕೆ ಫೋಟೋ ತೆಗೆದಿದ್ದೀನಿ. ಆವಾಗ ನಾನು ನೋಡಿದ ಹಂಪೆ, ಆವಾಗ 1580ರಲ್ಲಿ ಹೇಗೆ ಹಂಪಿ ಬಿಟ್ಟು ಹೋಗಿದ್ರು ಜನ, ಹಾಗೇನೇ ಇತ್ತು. ಹೌದು, ಎಲ್ಲ ಮೂರ್ತಿಗಳು ನಾವು ಬಡಿದಿದ್ದು ಇದಾಗಿದ್ದು ಅಲ್ಲಲ್ಲೇ ಬಿದ್ದಿದ್ದು. ಗಿಡ ಗುಂಟೆ ಎಲ್ಲ ಬೆಳ್ಕೊಂಡಿತ್ತು, ಗಿಡಗಳೆಲ್ಲ ಬೆಳ್ಕೊಂಡಿತ್ತಲ್ಲ. ಗಿಡಗಳು ಅಷ್ಟೆಲ್ಲ ಬೆಳೆದಿರಲಿಲ್ಲ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಜನವಸತಿ ಇತ್ತು. ಒಂದು 200-300 ಜನ ಇರ್ಬೋದು. ಅವರು ತಮ್ಮ ಉರುವಲಿಗೆ ಗಿಡ ಮರಗಳನ್ನು ಕಟ್ ಮಾಡೋದು, ಉಪಯೋಗಿಸೋದು ಮಾಡ್ತಿದ್ರು. ಆದರೆ ಜಾಸ್ತಿ ಏನು ಇರಲಿಲ್ಲ ವೆಜಿಟೇಷನ್ನು. ಚೆನ್ನಾಗಿತ್ತು ಅವಾಗ ಹಂಪೆ, ತುಂಬ ಚೆನ್ನಾಗಿತ್ತು. ಮತ್ತು ಅದು ಬಿದ್ದಿದ್ದನ್ನು ಯಾರೂ ಹಿಡಿತಿರ್ಲಿಲ್ಲ ಮೂರ್ತಿಗಳನ್ನ. ಮೂರ್ತಿ ಕಾಲು, ಕೈ ಅಂಥದ್ದು ಬಿದ್ದಿದ್ದು, ತಲೆ ಇದ್ದಿದ್ದು, ಅವನ್ನ ಯಾರೂ ಹಿಡಿತಿರ್ಲಿಲ್ಲ. ನಂದು PhD ಆದಮೇಲೆ PhD ಆಯ್ತು ನಂದು 1971ರಲ್ಲಿ. ಆಮೇಲೆ ನಮ್ಮ ಅವನವ್ರು ನನಗೆ ಹೇಳಿದರು, ಹಂಪಿ ಅದನ್ನ ವಿಷಯದಲ್ಲಿ ನೀನು ಕಂಟಿನ್ಯೂ ಮಾಡು, ನಿನ್ನ ಗಂಡನು ಬರಲಿ ನಿನಗೆ. ಅಷ್ಟರೊಳಗೆ ನಾನು ಅವ್ರಿಗೆ ಸೊಸೆಯಾಗಿದ್ದೆ. ಅವ್ರ ಮಗ, ನೀನು ನನ್ನ ಮಗ ಕೂಡಿ ಹಂಪಿ ಕೆಲಸ ಶುರು ಮಾಡಿರಿ ಅಂತ. ಆವಾಗ ನಾವು ಹಂಪಿಗೆ ಬರೋದಕ್ಕೆ ಶುರು ಮಾಡಿದ್ವಿ. ಮುಂದೆ 1975ರಲ್ಲಿ ನೂರುಲ್ ಹಸನ್ ಎಜುಕೇಷನ್ ಮಿನಿಸ್ಟ್ರ್ ಆದರು, ಎಜುಕೇಷನ್ ಆ್ಯಂಡ್ ಕಲ್ಚರ್ ಮಿನಿಸ್ಟ್ರ್ ಆದರು. ಆವಾಗ ಉತ್ತರ ಹಿಂದೂಸ್ತಾನಕ್ಕೆ, ನಾರ್ತ್ಗೆ
ಇದು ಫತೇಪುರ್ ಸಿಕ್ರಿ, ದಕ್ಷಿಣಕ್ಕೆ ಹಂಪೆ, ಇವೆರಡು ನಾವು ಹೆರಿಟೇಜ್ ಸೈಟ್ಸ್ ಅಂತ ಡಿಕ್ಲೇರ್ ಮಾಡಿ 70 ಕನ್ಸರ್ವೇಷನ್ಗೆ ತಗೊಂಡು. ಅದು ಕನ್ಸರ್ವೇಷನ್ ಇಟ್ ವಾಸ್ ಅ ಫೇಲ್ಯೂರ್. ಫೇಟಲ್. ಅದನ್ನು ಈಗೇನು ಎಲಿಫೆಂಟ್ ಸ್ಟೇಬಲ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ಮ್ಯೂಸಿಯಂ ಮಾಡಿ ಅಲ್ಲಿ ಅಲ್ಲೇ ಇಲ್ಲಿ ಬಿದ್ದ ಮೂರ್ತಿ ಪೀಸಸ್ ಏನಿದೆ ಅವನ್ನೆಲ್ಲ ತಂದು ಇಲ್ಲಿಡ್ರಿ ಅಂತ ಹೇಳಿದರು. ಅವರು ಅದನ್ನು ಬಳಿದು ಹೋಗ್ಕೊಂಡು ಹೋಗಿ ತಗೊಂಡು ಎಲ್ಲಿ ಏನು ಬಿದ್ದಿತ್ತು ಹೇಗಿತ್ತು ಅದರದ್ದು ಫೋಟೋ ತೆಗೆದು ಒಂದು ಕ್ಯಾಟಲಾಗ್ ಮಾಡಿ ಸರಿಯಾಗಿ ಮಾಡಿಲ್ಲ ಅದನ್ನು. ಈಗ ಅವೆಲ್ಲ ಮೂರ್ತಿ ಅವೆಲ್ಲ ಪೀಸಸ್ಸು ಅಲ್ಲೇ ದೊಡ್ಡ ಮ್ಯೂಸಿಯಂನಲ್ಲಿ ಗೋಡೌನ್ನಲ್ಲಿ ಬಿದ್ದಿವೆ. ಅವು ಎಲ್ಲಿದು ಏನು ಅಂತೇನು ಯಾರಿಗೂ ಕಲ್ಪನೆ ಇಲ್ಲ ಅದರದ್ದು. ಈ ರೀತಿ ಇದಾಯ್ತು. ಆಮೇಲೆ ಅಲ್ಲಿ ಒಬ್ಬ ಕ್ಯೂರೇಟರ್ ಬಂದರು. ಅವರು ಅಲ್ಲಿ ಕಮಲಾಪುರಮದಲ್ಲಿ ಇರ್ತಿದ್ರು. ಕಮಲಾಪುರಮದಿಂದ ಹಂಪಿಗೆ ಬರೋದು ತುಂಬ ದೂರ, ಅವ್ರಿಗೇನೋ ಪ್ರಾಬ್ಲಮ್ ಬಂದು ಮ್ಯೂಸಿಯಂನ ಈಗ ನಾವು ಕಮಲಾಪುರಮದಲ್ಲಿ ನೋಡ್ತೇವೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರು. ಅಲ್ಲಿಂದ ಆವಾಗಿನಿಂದ ಹಂಪೆ ಎಳಿತಾ ಇದೆ. ಆಮೇಲೆ ಮೊದಲೆಲ್ಲ ಬರೀ ಆರ್ಕಿಯಾಲಜಿಸ್ಟ್ ಮಾತ್ರ ನೋಡ್ತಿದ್ರು ಹಂಪೆನ. ಈಗ ಎಬ್ರಟ್ ಟಾಮ್ ಡಿಕ್ ಹ್ಯಾರಿ ಬಂದು, ಈ ರಾಜಕಾರಣಿಗಳು ಬಂದು, ಆರ್ಕಿಯಾಲಜಿಯವರು ಬಂದು ಏನೇನೋ ಹಂಪಿ ಬಗ್ಗೆ ಮಾಡ್ತಾ ಇದ್ದಾರೆ ಕನ್ಸರ್ವೇಷನ್ ಹೆಸರಿನಲ್ಲಿ. ಅದು ಹಂಪೆಗೆ ಘಾತಕಕಾರಿ ಆಗ್ತಾಯಿದೆ. ಈಗ ಮೊದಲನೇ ಸ್ಟೇಜಲ್ಲಿ ಫೇಲ್ ಆಯಿತು. ಇವರು 2 ಹೆರಿಟೇಜ್ ಸೈಟ್ ಮಾಡಿದ್ರು, ಸೈಟ್ಸ್ ಅಂತ ಅದು ಫೇಲ್ ಆಯಿತು. ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಇದೆ ಆ ಫೇಲ್ಯೂರ್ ಹಂಗಂಗೆ ಹೋಯ್ತು. ಈ 90ರಲ್ಲೇನೋ ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಈಗ ಇವತ್ತು ಅಷ್ಟನ್ನ ಬೌಂಡ್ರಿ ಗುರ್ತಿಸಿದಾರಲ್ಲ, ಅದು ಯಾವ ಟೈಮಲ್ಲಿ ಗುರ್ತಿಸಿದ್ದಮ್ಮ? ಅದು ಯಾವಾಗ? ಇಷ್ಟು 36,000 ಚದರ ಕಿಲೋಮೀಟರ್ ಅಂತಲ್ಲೇನೋ ಹೇಳ್ತೀವಲ್ಲ ನಾವು. ನಾನು ಅದನ್ನು ಆಮೇಲೆ ತಾವೇ ಇದನ್ನು ಮಾಡಬೇಕು, ಡಿಸ್ಕವರ್ ತಾವೇ ಇದನ್ನೆಲ್ಲ ಮಾಡಬೇಕು ಅಂತ ಒಂದು ತಮಗೋಸ್ಕರ ಇಟ್ಕೊಂಡು ಬಿಡ್ತಾರೆ. ಅದು ಅವರು ಮಾಡಲ್ಲ, ನಮಗೂ ಸಿಗ್ತಾ ಇಲ್ಲ. ಅಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅವರಿಗೆ ಅದು ಸೇರಿಸಿದ ಮೇಲೆ ವಿಶ್ವ ಪಾರಂಪರಿಕ ತಾಣ ಅಂತ, ಅದು ಯಾರ ಕಂಟ್ರೋಲಿಗೆ ಬರುತ್ತಮ್ಮ? ಯಾರು ಅದನ್ನ ಎಲ್ಲ ಮೇಂಟೈನ್ ಮಾಡ್ತಾರೆ? ಅದು ಅದು ಒಂದು ಕಥೆ ಬೇರೆನೇ ಇದೆ. ಅದು ಹೇಗೆ ಹಂಪೆ ಅದರಲ್ಲಿ ವಿಶ್ವ ಪರಂಪರೆಯಲ್ಲಿ, ಆ ಕಾಲಕ್ಕೆ ವಿಶ್ವ ಪರಂಪರೆಯಲ್ಲಿ 84-85ರಲ್ಲಿ ಶುರುವಾಯ್ತದು ಹಂಪೆದು. ಆವಾಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ್ದು ಜನರಲ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆದ್ದು ಅವರು ಇವರು ಕರ್ನಾಟಕದವರು ಇದ್ದರು, MS ನಾಗರಾಜರಾವ್ ಅವರು ಡೈರೆಕ್ಟರ್ ಆಗಿ. ಒಂದೇನಾದರೂ ದೊಡ್ಡ ಇದನ್ನು ಮಾಡೋಣ ಅಂತ, ಪಿಕ್ಚರಸ್ಗಾಗಿ ಹೆಸರು ಬರೋ ಹಾಗೆ ಮಾಡೋಣ ಅಂತ ಯುನೆಸ್ಕೋ ಇಂಡಿಯಾ ಗೌರ್ಮೆಂಟಿಗೆ ಪ್ರಪೋಸ್ ಮಾಡಿದರು. ಯುನೆಸ್ಕೋಕ್ಕೆ ನಾವು ಈ ಸಲ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಪ್ರಪೋಸ್ ಮಾಡೋಣ ಹಂಪೆದು ಅಂತ ಅವ್ರು ಪ್ರಪೋಸ್ ಮಾಡಿದರು. ಅದೇ ವರ್ಷ ಅವ್ರ ಕರ್ಮಧರ್ಮ ಸಂಯೋಗಕ್ಕೆ ಅಲ್ಲಿ ಇದು ಇಂಡಿಯಾ ಇಯರ್ ಇನ್ ಫ್ರಾನ್ಸ್ ಅಂತ ಶುರು ಮಾಡಿದರು. ಆವಾಗ ನಾನು ನಮ್ಮ ಮನೆಯವರು ಅಲ್ಲೇ ಇದ್ವಿ. ಆವಾಗ ನಾವು ಪಾಂಡಿಚೇರಿಗೆ ಬಂದಾಗ ಇವರು ಡೈರೆಕ್ಟರ್ ಜನರಲ್ MN ದೇಶಪಾಂಡೆ ಪಾಂಡಿಚೇರಿಗೆ ಬಂದಿದ್ದರು ಒಂದು ದಿವಸ. ಅವರು ಸಾಯಂಕಾಲ ನಮ್ಮನ್ನು ಭೇಟಿಯಾಗ್ಲಿಕ್ಕೆ ಬಂದರು. ಆವಾಗ ಹೇಳಿದೆ, ಸರ್ ಅಲ್ಲಿ ಫ್ರಾನ್ಸಲ್ಲಿ ಹೀಗೆ ಇದನ್ನು ಮಾಡ್ತಾಯಿದ್ದಾರೆ, ಇಂಡಿಯಾ ಇಯರ್ ಇನ್ ಫ್ರಾನ್ಸ್ ಅಂತ. ಈ ಒಳ್ಳೆ ಸಮಯ ಇದು, ನಾನು ಹಂಪೆ ರೂಯಿನ್ಸದ್ದು ಫೋಟೋ ಎಕ್ಸಿಬಿಷನ್ ಮಾಡಿಸ್ಬೇಕಂತೀನಿ, ನನಗೇನಾದರೂ ಸಹಾಯ ಮಾಡಿ. ಅಯ್ಯೋ, ಇಟ್ಸ್ ಅ ವೆರಿ ಗುಡ್ ನೋಬಲ್ ಐಡಿಯಾ ಮಿಸಸ್ ಫಿಲಿಯೋಸಾ, ಐ ಆಮ್ ಇನ್ ದ ಕಮಿಟಿ. ಒಳ್ಳೇದಾಯ್ತು ನನಗೆ ಹೇಳಿದ್ದು. ಐ ಆಮ್ ಇನ್ ದ ಕಮಿಟಿ, ಯು ಸೆಂಡ್ ಅಪ್ಲಿಕೇಶನ್ ಆ್ಯಂಡ್ ವಿಲ್ ಗಿವ್ ಯು ಸಮ್ ಗ್ರ್ಯಾಂಟ್, ಯು ಕ್ಯಾನ್ ಡೂ ಇಟ್ ಅಂತ. ಅದನ್ನು ಗ್ರ್ಯಾಂಟ್ ಕೊಟ್ಟರು ಅವರು. ಅದರ ಪ್ರಕಾರ ನಾನು ಅಪ್ಲೈ ಮಾಡಿದೆ. ಅದರಲ್ಲಿ ಕಪಿಲಾ ವಾತ್ಸಾಯನೂ ಇದ್ದಾರೆ. ಆ್ಯಂಡ್ ಶಿ ಈಸ್ ಸೋ ಫೇವರಬಲ್ ಟು ಯುವರ್ ವರ್ಕ್ ಅಂತ ಹೇಳಿದರು. ಶಿ ಲೈಕ್ಸ್ ಯು ಬೋತ್ ಆಫ್ ಯು, ಶಿ ಲೈಕ್ಸ್ ಯು ವೆರಿ ಮಚ್. ಸೊ ಯು ಗಿವ್ ಮಿ ದ ಅಪ್ಲಿಕೇಶನ್, ಸೆಂಡ್ ದ ಅಪ್ಲಿಕೇಶನ್ ಕೊಟ್ಟೆ. ಒಂದು ಅಮೌಂಟ್ ಕೊಟ್ಟರು ನನಗೆ. ಆ ಅಮೌಂಟ್ನಲ್ಲಿ ನಾನು ಒಂದು ಎಕ್ಸಿಬಿಷನ್ ಇಟ್ಟೆ ಹಂಪೆಯಲ್ಲಿ. ಆವಾಗಲೇ ಜನಕ್ಕೆ ಅಲ್ಲಿ ಇರೋ ಇಂಡಾಲಜಿಸ್ಟ್ಗೆ ತುಂಬ ಹೊಟ್ಟೆ ಉರಿತು, ಈಕೆ ಹೇಗೆ ಇದು ಮಾಡಿದ್ಲು ಅಂತ. ನನಗೆ ಎಲ್ಲೂ ಹಾಲ್ ಸಿಗದ ಹಾಗೆ ನೋಡ್ಕೊಂಡಿದ್ರು.
ಹಂಪಿಯಲ್ಲಿ ಇದು ಪ್ಯಾರಿಸಲ್ಲಿ. ಪ್ಯಾರಿಸಲ್ಲಿ ಎಲ್ಲೂ ನನಗೆ ಹಾಲ್ ಸಿಗೋದೆಲ್ಲ ಎಕ್ಸಿಬಿಷನ್. ಅವರು ಅಪೋಸ್ ಮಾಡೋದು ನೋಡಿ ನನಗೆ ಇಷ್ಟು ತಲೆ ಕೆಟ್ಟಿತ್ತು, ನನ್ನ ಮನೇಲೇ ಎಕ್ಸಿಬಿಷನ್ ಮಾಡ್ತಿದ್ದೆ ಅಂತ ಗೊತ್ತಿದ್ದೆ ನಾನು. ಅಷ್ಟರೊಳಗೆ ಅಂದರೆ ಬುದ್ಧಿಸ್ಟ್ ಮಂಕ್ ಅಲ್ಲಿದ್ದರು, ವೆನೆರಬಲ್ ಶೋಭಿತಾ ಅಂತ. ಅವರು ವಸುಂಧರಾ ನಿನಗೆ ಎಲ್ಲೂ ಹಾಲ್ ಸಿಕ್ಕಿಲ್ಲ, ಯುನೆಸ್ಕೋಕ್ಕೆ ಹೋಗು ಅಲ್ಲಿ ಕೇಳು, ಅವರು ಈಗ ಇದ್ದಾರೆ ಒಬ್ಬಳು ಮದಮ್ ಪೇರ್ ಅಂತ, ಅವರು ಕೇಳು, ಅವರು ನಿನಗೆ ಕೊಡ್ತಾರೆ ರೂಮ್, ಅಲ್ಲಿ ಒಳ್ಳೆ ಹಾಲ್ ಇದೆ ಕೊಡ್ತಾರೆ. ಅಲ್ಲಿ ಹೋಗಿ ನಾನು ಕೇಳಿದೆ ಯುನೆಸ್ಕೋ, ಅದು ಯುನೆಸ್ಕೋದೇ ಬ್ರ್ಯಾಂಚ್ ಅದು, ಇಕೊಮೋಸ್ಗೆ ಹೋಗಿ ಕೇಳಿದೆ. ಅವರು ಅಯ್ಯೋ ಮಿಸಸ್ ಫಿಲಿಯೋಸ ನೀನಾ, ಇವರು ಇಂಡಿಯಾ ಗೌರ್ಮೆಂಟ್ನವರು ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಂತ ಹಂಪಿ ಬಗ್ಗೆ ಕೇಳಿದರೆ ಪ್ರಪೋಸ್ ಮಾಡಿ ನಮಗೇನು ಡಾಕ್ಯುಮೆಂಟ್ಸ್ ಕೊಟ್ಟಿರಲಿಲ್ಲ, ನೀವು ಆ ಟೈಮ್ನಲ್ಲಿ ಎಷ್ಟೊಂದು ಡಾಕ್ಯುಮೆಂಟ್ಸ್ ಕೊಟ್ಟು ನಮಗೆ ಹೆಲ್ಪ್ ಮಾಡಿದ್ದೀರಿ, ನಿಮಗೆ ಕೊಡದೆ ನಮ್ಮ ಬೇರೆ ಯಾರಿಗೆ ಕೊಡಬೇಕು ಹಾಲ್ನ ಅಂತಂದು, ನಿಮಗೆ ಕನ್ಸೆಷನ್ ಮೇಲೆ ನೀವು ಕೊಡ್ತೀವಿ ತೊಗೊಳ್ರಿ ಅಂತ ಹೇಳಿ ಕೊಟ್ಟರು ಹಾಲ್ನ. ಆವಾಗ ನಮ್ಮ ಮನೆಯವರು ಮತ್ತು ಇನ್ನು ಒಂದಿಬ್ಬರು ಮೂವರು ಹೆಲ್ಪ್ ಮಾಡಲಿಕ್ಕೆ ಬಂದರು. ಡ್ರಾಯಿಂಗ್ಸು ಅದನ್ನೆಲ್ಲ ಮಾಡಿ ಫೋಟೋಸನ್ನ ತೆಗೆದು ನಾವು ಫೋಟೋಸು ನಾವೇ ತೆಗೆದಿದ್ದು ಸುಮಾರು ಫೋಟೋಸ್ ಇತ್ತು, ಅದನ್ನೆಲ್ಲ ಎನ್ಲಾರ್ಜ್ ಮಾಡಿಸಿ ಫೋಟೋ ಎಕ್ಸಿಬಿಷನ್ನು 120 ಫೋಟೋಸು ನಮ್ಮ ಮನೆಯವ್ರದ್ದು ಡ್ರಾಯಿಂಗ್ಸು ಇಟ್ಟಿದ್ವಿ. ಆಮೇಲೆ ಸರಿಯಾದ ಹಂಪಿ ಮ್ಯಾಪ್ ಇರಲಿಲ್ಲ, ನಾವು ಹಂಪಿ ಮ್ಯಾಪ್ ಮಾಡಿ ಅದರಲ್ಲಿ ಇಂಥ ರೋಡು ಇದೆಲ್ಲ ತೋರಿಸಿ ಕೊಟ್ಟಿದ್ದು. ಅದನ್ನು ಎಕ್ಸಿಬಿಷನ್ನು ಅಲ್ಲಿ ಇಕೊಮೋಸ್ ಹಾಲ್ನಲ್ಲೇ ಮಾಡಿದ್ವಿ. ಅದನ್ನು ನೋಡಿ ಅವರು ಯುನೆಸ್ಕೋದವರು, ವಿ ಡೋಂಟ್ ವಾಂಟ್ ಟು ಟೇಕ್ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್, ವಿಲ್ ಟೇಕ್ ದ ಹೋಲ್ ಹಂಪಿ ಫಾರ್ ದ ಕನ್ಸರ್ವೇಷನ್ ಅಂತ. ಅದನ್ನು ನಾನು ಅದು ಯಾವ್ಯಾವ ಭಾಗಕ್ಕೆ ಇಂಟೆನ್ಸಿವ್ ಕನ್ಸರ್ವೇಷನ್ಗೆ, ಆಮೇಲೆ ಬಫರ್ ಝೋನ್ ಅಂತ ಯಾವ್ದು ಮಾಡೀವಿ ಅಂತ, ಅವರು ಬರೀ ಹಂಪಿ ಅಷ್ಟೇ ಅಲ್ಲ, ಆನೆಗೊಂದಿ, ಕಮಲಾಪುರಂ ಇವನ್ನೆಲ್ಲ ನಾವು ತೊಗೊಳ್ತಾ ಇದ್ದೀವಿ. ಇದನ್ನು ಇಂಟೆನ್ಸಿವ್ ಕನ್ಸರ್ವೇಷನ್ ಹಂಪಿ, ಫುಲ್ ಹಂಪಿ, ಆ್ಯಂಡ್ ಬಫರ್ ಝೋನ್ ಅಂತ ಕಮಲಾಪುರಂ, ಆನೆಗೊಂದಿ, ನವ ಬೃಂದಾವನ ಇವನ್ನೆಲ್ಲ ತೊಗೊಳ್ತಾ ಇದ್ದೀವಿ ಅಂತ ಹೇಳಿ ಅದನ್ನ ಪ್ರಪೋಸಲ್ ಕಳಿಸಿದರು. ಫೇಟಲ್ ಇಂಡಿಯಾ ಗೌರ್ಮೆಂಟಿಗೆ ಹಿಡಿಸ್ಲಿಲ್ಲ, ಅದು ನಾಗರಾಜರಾವ್ಗೆ ಹಿಡಿಸ್ಲಿಲ್ಲ, ಮತ್ತು ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಂತ ಮಾಡಿದರು. ಇದನ್ನ ಹಂಪಿ ಹಾಳು ಮಾಡಿದವ್ರು ಯಾರು? ಮುಸಲ್ಮಾನರು, ನಮ್ಮ ಜನನ. ಸೊ ಹಂಗಾದ್ರೆ ಇವತ್ತಿಗೂ ಬರೀ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಷ್ಟೇ. ಆಮೇಲೆ ಅದನ್ನು ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಂತಲೇ ಕಂಟಿನ್ಯೂ ಮಾಡ್ತಾಯಿದ್ರು. ಆಮೇಲೆ 98ರಲ್ಲಿ ಹಂಪಿಯಲ್ಲಿ ಅದನ್ನು ಬ್ರಿಡ್ಜ್ ಕಟ್ಸೋದಕ್ಕೆ ಶುರು ಮಾಡಿದ್ರಲ್ಲ, ಅದ್ರ ಮೇಲೆ ತುಂಗಭದ್ರಕ್ಕೆ. ಆವಾಗ ಅದು ಇಂಟೆನ್ಸಿವ್ ಕನ್ಸರ್ವೇಷನ್ ಏರಿಯಾದಲ್ಲೇ ಬಂದಿತ್ತು. ಆವಾಗ ನಾನು ಮತ್ತೆ ಎದ್ದು ನಿಂತೆ, ಇದು ಇಂಟೆನ್ಸಿವ್ ಯುನೆಸ್ಕೋಕ್ಕೆ ರಿಪೋರ್ಟ್ ಕಳಿಸಿದೆ, ಫೋಟೋ ತೆಗೆದು, ಇದು ಇಂಟೆನ್ಸಿವ್ ಕನ್ಸರ್ವೇಷನ್ ಏರಿಯಾದಲ್ಲಿ ಹೀಗೆ ಬ್ರಿಡ್ಜ್ ಕಟ್ಟಿಸ್ತಾ ಇದ್ದಾರೆ ನೋಡ್ರಿ ಅಂತ. ಆವಾಗ ಇನ್ನು ಕೂಡಲೇ ಯುನೆಸ್ಕೋ ಆಬ್ಜೆಕ್ಷನ್ ತಗೊಂಡು ಹಂಪಿ ಇಸ್ ಇನ್ ಡೇಂಜರ್ ಲಿಸ್ಟ್ ಅಂತ ಹಾಕಿದರು. ಆವಾಗ ಐ ವಾಸ್ ಅಫ್ಕೋರ್ಸ್ ಇಂಡಿಯಾದಲ್ಲಿ ಐ ವಾಸ್ ಅನ್ ಅನ್ವಾಂಟೆಡ್ ಎಲಿಮೆಂಟ್ ಆಗಿಬಿಟ್ಟೆ. ಆಮೇಲೆ ಏನೇನೋ ಮಾಡಿ ಅದು ನಾವು ವಿರೂಪಾಕ್ಷ ದೇವಸ್ಥಾನದ ಹಿಂದೆ ಒಂದು ಸಸ್ಪೆಂಡ್ ಇದನ್ನು ಬ್ರಿಡ್ಜ್ ಕಟ್ತಾಯಿದ್ರು, ಅದನ್ನು ತೆಗೆಸಿದ್ರು. ಸ್ವಲ್ಪ ಯುನೆಸ್ಕೋದವರು ಮುಖಕ್ಕೆ ಕಣ್ಣು ಮಾಡ ಮಾಡೋದಕ್ಕೆ. ಆದರೆ ಇಲ್ಲಿಗ ಅದನ್ನ ತಾಳಾರಿ ಘಟ್ಟದ ಮೇಲೆ ದೊಡ್ಡ ಬ್ರಿಡ್ಜ್ ಕಟ್ಟಿಸೋದಿತ್ತು, ಅದನ್ನು ಕಂಟಿನ್ಯೂ ಮಾಡಿದರು. ರಾತ್ರಿ ಬ್ರಿಡ್ಜ್ ಕಟ್ಟೋದಕ್ಕೆ ಶುರು ಮಾಡ್ತಿದ್ರಂತೆ. ಅದನ್ನು ಯಾರೋ ನನಗೆ ಹೇಳಿದರು, ಅಲ್ಲಿ ರಾತ್ರಿ ಕಟ್ತಾ ಇದ್ದಾರೆ ಮೇಡಮ್, ಅವರು ನಿಲ್ಲಿಸಿಲ್ಲ ಕೆಲಸ. ಮತ್ತು ನಾನು ಯುನೆಸ್ಕೋಕ್ಕೆ ಬರೆದೆ ಹೀಗಂತ. ಅವರು ಹಂಪಿನ ಡೇಂಜರ್ ಲಿಸ್ಟಲ್ಲಿ ಇಟ್ಟು, ಇಫ್ ಯು ಡೋಂಟ್ ಸ್ಟಾಪ್ ದಿಸ್ ವರ್ಕ್ ವಿಲ್ ರಿಮೂವ್ ದ ನೇಮ್ ಆಫ್ ಹಂಪಿ ಫ್ರಮ್ ದ ಲಿಸ್ಟ್ ಅಂತ ಹೇಳಿ ಇಂಡಿಯಾ ಗೌರ್ಮೆಂಟಿಗೆ ಬರೆದು ಕಳಿಸಿದರು. ಆವಾಗ ಲಕಿಲಿ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ಇಲ್ಲಿ ಎಸ್.ಎಂ. ಕೃಷ್ಣ ಇದ್ದರು. ಅವರಿಗೆ ಹೇಳಿ ಸ್ವಲ್ಪ ನಿಂತಿತ್ತದು. ಕೊನೆಗೆ 98ರವರೆಗೂ ಇನ್ನೂ ನಾವು ಅಲ್ಲಿವರೆಗೂ ಒಂದು 10 ವರ್ಷ, 98ರಿಂದ ಕೆಲಸ ನಿಂತಿತ್ತು 10 ವರ್ಷ. ಆಮೇಲೆ 10 ವರ್ಷದ ನಂತರ ಎಲ್ಲ ಇದು ಬೇರೆ ಬೇರೆ ಗೌರ್ಮೆಂಟ್ ಬಂದು ಏನೆಲ್ಲ ರಾಡಿ ಆಯ್ತು ಇಲ್ಲಿ ಕರ್ನಾಟಕದ ಇಂಡಿಯಾದಲ್ಲಿ. ಆವಾಗ ಯುನೆಸ್ಕೋದಲ್ಲೂ ಸ್ವಲ್ಪ ಚೇಂಜಸ್ ಆಯಿತು. ಆ ಯುನೆಸ್ಕೋದ ಹೆಣ್ಣುಮಗಳು ಈ ಹಂಪಿ ಕನ್ಸರ್ವೇಷನ್ಗಿದ್ದವಳು, ಅವಳಿಗೆ ಏನೇನೋ ಮಾಡಿ ಪೂಸಿ ಮಾಡಿ ಪರ್ಮಿಷನ್ ತೊಗೊಂಡು
ಬ್ರಿಡ್ಜ್ ಕಟ್ಸೋದಕ್ಕೆ ಪರ್ಮಿಷನ್ ಸಿಕ್ತು. 98ರಿಂದ ನಿಲ್ಲಿಸಿದ್ದು. 10 ವರ್ಷದ ನಂತರ ನೀವು ನಾವು ಕಂಟಿನ್ಯೂ ಮಾಡ್ತೇನೆ ಅಂದರೆ ಎಲ್ಲ ಹಾಳಾಗಿ ಹೋಗಿತ್ತು. ಅದನ್ನು ಬ್ರಿಡ್ಜ್ ಕಟ್ಟೋದಕ್ಕೆ ಯಾರೂ ಮುಂದೆ ಬರ್ತಿರಲಿಲ್ಲ. ಆವಾಗ ಅವರು ಯಾರು ಬ್ರಿಡ್ಜ್ ಕಟ್ಟೋದಕ್ಕೆ ನಿಂತಿದ್ರು ಅವರು ಬೇರೆ ಬೇರೆ ಎಲ್ಲೆಲ್ಲಿಂದನೂ ಹೋಗಿ ಕೆಲಸವ್ರನ್ನ ಹುಡ್ಕೊಂಡು ಬಂದು ಅವರಿಗೆ ಕಟ್ಟಿಸ್. ಅವು ಪಾಪ ಕೆಲಸದವ್ರು ಹೇಳ್ತಿದ್ರಂತೆ ಅದು ಸರಿಯಾಗಿ ಆಗ್ತಾ ಇಲ್ಲ, ನಾವೇನಾದರೂ ಮಾಡೋಕ್ಕೆ ಹೋದರೆ ಅದು ಜಿರ್ ಅಂತದೆ ಇದಾಗ್ತದೆ, ಅದು ಕೆಲಸ ನಿಲ್ಲಲ್ಲ ಅಂತ ಹೇಳಿ. ನಾವು ಮಾಡಿದ ಕೆಲಸ ನಿಲ್ಲಲ್ಲ, ಅದನ್ನು ಬೇಡ ಇದು ಕಟ್ಟೋದು, ಸುಮ್ಮನೆ ಕಟ್ಟ್ರಿ ಅದನ್ನ, ಯಾಕಂದರೆ ಇಲೆಕ್ಷನ್ ಬರ್ತಾಯಿತ್ತು, ಅದಕ್ಕೆ ಇಲೆಕ್ಷನ್ ಸ್ಟಂಟ್ ಅದು. ಒಂದು ಮಧ್ಯಾಹ್ನ ಅವರು ಪಾಪ ಕೆಲಸವರು ಊಟ ಮಾಡಿ ಬಂದು ಕಟ್ತಾ ಇರುವಾಗ ಇಟ್ ಕೊಲ್ಯಾಪ್ಸ್. ಸೊ ಇವರೆಲ್ಲರೂ ವಿರುದ್ಧ ನಿಂತವನು ವಿರೂಪಾಕ್ಷ. ಈ ಪ್ರೊಟೆಕ್ಟೆಡ್ ಹಿಮ್ಸೆಲ್ಫ್. ಅಷ್ಟು ನಾವೆಲ್ಲ ಮಾಡಿದರೂ ಒಪ್ಪಲಿಲ್ಲ ಸರ್ಕಾರದವರು, ಈ ರಾಜಕಾರಣಿಗಳು. ಸೊ ದಿ ಕುಡ್ ನಾಟ್ ಸ್ಟ್ಯಾಂಡ್ ಅಗೇನ್ಸ್ಟ್ ವಿರೂಪಾಕ್ಷ. ಅದು ಹಾಳಾಯಿತು. ಆವಾಗ ಬ್ರಿಡ್ಜ್ ಬಿದ್ದು ಹಾಳಾಯಿತು. ಆವಾಗಿನಿಂದ ಸ್ವಲ್ಪ ಕಡಿಮೆ ಆಯ್ತು ಇದರದ್ದು. ಆಮೇಲೆ ಮತ್ತೆ ಏನೇನೋ ಪ್ರಾಜೆಕ್ಟ್ಸ್ ತರ್ತಾ ಇದ್ದಾರೆ. ಇದನ್ನು ಬ್ರಿಡ್ಜ್ ಕಟ್ತಾ ಇರುವಾಗ ಅಲ್ಲಿಗೆ ಇರೋ ವಾಸ ಮಾಡೋ ಜನರನ್ನೆಲ್ಲ ಬೇರೆ ಕಡೆ ಕಳಿಸ್ಬಿಟ್ಟು ಅದನ್ನು ರೆನೋವೇಟ್ ಮಾಡಿಸಿ ಹಾಗೆ ಇಡೋಣ ಅಂತ ಒಂದೇನೋ ತೇರು ಬೀದಿನ ವಿರೂಪಾಕ್ಷ ದೇವಸ್ಥಾನ ಅದನ್ನು ಮಾಡ್ಸೋಕೆ ಹೋಗಿ ಆ ಜನರನ್ನ ಅಲ್ಲಿಂದ ಕಳಿಸಿದ್ರು. ಆಮೇಲೆ ಅದನ್ನು ಡಿಸ್ಮೆಂಟಲ್ ಮಾಡಿದರು. ವಿರೂಪಾಕ್ಷ ದೇವಸ್ಥಾನದ ಎದುರಿಂದು ತೇರು ಬೀದಿ ಕಟ್ಟೇ ಇಲ್ಲ. ಹೌದು, ಅವಾಗ ಡಿಸ್ಮ್ಯಾಂಟಲ್ ಮಾಡಿರೋದಾ? ಆವಾಗ ಡಿಸ್ಮೆಂಟಲ್ ಮಾಡಿದ್ದು. ಸೊ ಇವತ್ತು ಹಂಗೆ ಇದೆ, ಈಗಲೂ ಹಾಗೇ ಇದೆ. ಆ ಡಿಸ್ಮೆಂಟಲ್ ಮಾಡಿ ಈಗ ಯಾರೋ ಒಬ್ಬರು ಬಂದಿದ್ದಾರೆ ಅದನ್ನು ಕಟ್ತಾ ಇದ್ದಾರೆ. ಮೊದಲನೇ ಮಂಟಪ ಕಟ್ಟಿದ್ದಾರೆ ಈಗ. ಅದೇನಿಲ್ಲ, ಸುಮ್ಮನೆ 3 ಗೋಡೆ ಕಟ್ಟಿದ್ದಾರೆ, 2 ಕಂಬ ನಿಲ್ಲಿಸಿದ್ದಾರೆ. ಅದು ನಾನು 63ರಲ್ಲಿ ಬಂದಿದ್ದೆ ಪ್ರೊಫೆಸರ್. ಅದು ಆವಾಗ ಛತ್ರ ಇತ್ತು, ಅಲ್ಲೇ ನಮ್ಮನ್ನು ಇಳಿಸಿದ್ರು. ಅಲ್ಲಿ ನಾವು ಇದ್ವಿ. ನಾವು ಅದರ ಕೆಳಗೆ ಒಂದು ದೊಡ್ಡ ಹೋಟ್ಲಿತ್ತು ಚಹಾನ. ಯಾಕಂದ್ರೆ ನಾವು ರಾತ್ರಿಯಲ್ಲಿ ಮಲಗಿದವರು ಬೆಳಿಗ್ಗೆ ಆ ಹೋಟೆಲ್ನವನು ಸಂಗೀತ ಹಾಕ್ತಿದ್ದ, ಅದು ರೇಡಿಯೋ ಹಾಕ್ತಿದ್ದ. ನಮಗೆಲ್ಲ ಎಚ್ಚರ ಆಯಿತು. ನಾನು ಆವಾಗ ನನ್ನ 2 ಕ್ಲಾಸ್ಮೇಟ್ಸು ಜ್ಯೂಸ್ನ ಕಾಮತ್ತಿದ್ರು ನನ್ನ ಜೊತೆಗೆ. 4 ಜನಕ್ಕೆ ಹೇಳ್ರೆ ಹೋಗೋಣ ಅಲ್ಲಿ ಟೀ ಕುಡಿದು ಬರೋಣ ಅಂತ. ಅವರು ಎದ್ದು ಬಂದರು. ಅಲ್ಲಿ ಹೋಗಿ ನಾವು ಕೆಳಗಿಳಿದು ಹೋಗಿ ಟೀ ಕುಡಿದ್ವಿ. ಯಾರಿಗೂ ಗೊತ್ತಾಗದ ಹಾಗೆ ಹೋಗಿ ಟೀ ಕುಡಿದು ಹಾಗೆ ಮೆತ್ತಗೆ ಹೋಗಿ ಮತ್ತು ನಾವು ರೂಮಲ್ಲಿ ಮಲ್ಗೋಣ ಅಂತ ಇಳಿದು ಹೋಗಿ ಟೀ ಕುಡಿದು ಹೊರಗೆ ಬಂದ್ವಿ. ಅಲ್ಲಿ ಲೇಡೀಸ್ ರೂಮ್ ಇರ್ತಿತ್ತು, ಅಲ್ಲಿ ಕೂತ್ಕೊಂಡು ಟೀ ಕುಡಿದು ಹೊರಗೆ ಬಂದು ಇನ್ನೇನು ದುಡ್ಡು ಕೊಟ್ಟು ಹೋಗ್ಬೇಕು ಅಂದಾಗ ಏನು ನೋಡ್ತೇವೆ ಅಲ್ಲಿ ಕೌಂಟರಲ್ಲಿ ಪ್ರೊಫೆಸರ್ ದೀಕ್ಷಿತರು ಅವರು ಬೇರೆ ಸ್ಟೂಡೆಂಟ್ಸ್ ಜೊತೆಗೆ ಅಲ್ಲಿ ನಿಂತು ಅವರು ಟೀ ತೊಗೊಂಡಿದ್ದಾರೆ. ಅದನ್ನ ದುಡ್ಡು ಕೊಡ್ತಾಯಿದ್ರು. ಅಯ್ಯೋ ಪ್ರೊಫೆಸರ್ ಅಂತ ಹೋಗಿ ನಾವು ಮತ್ತು ರೂಮಲ್ಲಿ ಅವಾಗ ಪ್ರೊಫೆಸರೇ ಹೇಳಿದರು, ಬನ್ನಿರಿ ಎಲ್ಲರೂ ಕಳ್ರೆ ಅಂತೇಳಿ ನಮ್ಮನ್ನು ಕರೆದು ನಮಗೆ ಟೀದು ರೊಕ್ಕ ಕೊಟ್ಟು ಹೋಗ್ರಿ ನಿಮ್ಮ ರೂಮಿಗೆ ಮಲಗ್ರಿ. ಇದೆಲ್ಲ ಸುವನೀರ್ಸ್ ಇದೆ ನನಗೆ. ಆದರೆ ಈಗ ಮಂಟಪ ನೋಡಿದರೆ ತುಂಬ ಬೇಜಾರಾಗುತ್ತೆ. ಅಲ್ಲಿ ಇದ್ದವ್ರು ನಾವು. ಆ ರೀತಿ ನಾನು ಆವಾಗ ಹೇಳ್ತಿದ್ದೆ, ಈ ಅಲ್ಲಿರೋ ಜನರಿಗೆ ಎಜುಕೇಷನ್ ಕೊಟ್ಟು ಅವ್ರನ್ನಾಗೆ ಹೇಳ್ರಿ ಇದನ್ನು ಹೀಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ, ಬೇರೆ ಏನೂ ಕಟ್ಟೋಕ್ಕೆ ಹೋಗಬೇಡ್ರಿ ಅಂತ. ಅದು ಯಾರು ಕೇಳ್ತಾರ್ರಿ, ಅವು ಹಳ್ಳಿ ಜನ ಹಾಗೆ ಹೀಗೆ ಅಂತಂದು ಅವ್ರನ್ನ ಎಲ್ಲೋ ಕಳಿಸಿ ಈಗ ವಿರೂಪಾಕ್ಷ ದೇವಸ್ಥಾನದ ಎದುರಿಗೆ ಈ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇವಾಗಲೂ ವಿರೂಪಾಕ್ಷ ದೇವಸ್ಥಾನದ ಪಕ್ಕದಲ್ಲೇ ಇದೆಯಲ್ಲ ಒಂದಷ್ಟು. ಅಲ್ಲಿ ಏನಿದೆ ಈಗ, ಒಂದು ಬಿಸಿಲಲ್ಲಿ ದೇವಸ್ಥಾನ ಸುತ್ತ ಹಾಕ್ಕೊಂಡು ಬಂದು ಹೊರಗೆ ಬಂದರೂ ಒಂದು ಗ್ಲಾಸ್ ನೀರು ಸಿಗೋಲ್ಲ, ಒಂದು ಬಾಟ್ಲ್ ನೀರು ಸಿಗೋಲ್ಲ. ನಾನು ಏನಕ್ಕೆ ಕೇಳಿದೆ ಅಂದರೆ ನೀವು 70 ವರ್ಷದ ಜರ್ನಿ ಹಂಪಿ ನೋಡ್ಕೊಂಡೇ ಬಂದಿದ್ದೀರಲ್ಲ. ಹೀಗೆ ಕಂಡಾಪಟ್ಟೆ ಇದ್ದು ಬದಲಾಗಿದೆ. ಆವಾಗ ಎಷ್ಟು ನಮಗೆ ಎಷ್ಟೆಲ್ಲ ಇದು ಅಲ್ಲಿ ಒಂದು ವೆಂಕಟೇಶ್ವರ ರೆಸ್ಟೋರೆಂಟ್ ಅಂತಿತ್ತು. ಅವನು ಪ್ರತಿಯೊಂದು ಹಬ್ಬಕ್ಕೂ ಆ ಹಬ್ಬದ ಸ್ಪೆಷಲ್ ಅಡುಗೆ ಮಾಡ್ತಿದ್ದ, ನಮಗೆಲ್ಲ ಊಟಕ್ಕೆ ಹಾಕ್ತಿದ್ರು. ಈಗಲ್ಲ ಅವನ ಮಕ್ಕಳು ಮೊಮ್ಮಕ್ಕಳು ಅಲ್ಲೇ ಅದೇ ಹೋಟ್ಲೇ ನಡೆಸ್ತಾಯಿದ್ರು. ಈ ಫಾರಿನ್ ಟೂರಿಸ್ಟ್ ಸಲುವಾಗಿ ಹೋಮುಸು ಅದು ಇದು ಇದನ್ನು ಮಾಡ್ತಾಯಿದ್ರು. ಅಲ್ಲಿ ನಾನ್ ವೆಜಿಟೇರಿಯನ್ ಇರ್ತಿರ್ಲಿಲ್ಲ, ಅದು ಲಿಂಗಾಯತರ ಖಾನಾವಳಿ. ಇದೆಲ್ಲ ಬದಲಾವಣೆ ನೋಡಿದ್ವಿ ನಾವು. ಈಗಲ್ಲ ಅದೂ ಇಲ್ಲ. ಈಗ ಹೋಮಸ್ ಹೋಟೆಲ್ ಈ ರೀತಿ ಹಂಪೆನ ಹಾಳು ಮಾಡಿದವರು ಯಾರು ಹಾಗಿದ್ರೆ?
ನಮ್ಮ ಸ್ಥಳೀಯ ಜನಗಳೇ ನಾನು ಜನಗಳೇ ಹ್ಞೂ ನಾವುಗಳೇ ಅಂತ. ಆಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ, ಅದು ಮಾಡಬೇಕಾಗಿತ್ತಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಕೃಷ್ಣನ ದೇವಸ್ಥಾನದ ಹಿಂದೆ ಅಲ್ಲಿ ಮತ್ತೊಂದು ಇದನ್ನು ಟೂರಿಸ್ಟ್ ಕಾರ್ ನಿಲ್ಲಿಸೋದಕ್ಕೆ ಜಾಗ ಮಾಡಿದ್ದಾರೆ. ಈ ರೀತಿ ಅಲ್ಲಲ್ಲೇ ಆ ಥರ ಸ್ಟಾಪ್ ಮಾಡಬಾರ್ದು. ನಾನು ಆವಾಗಲೇ ಹೇಳ್ತಾಯಿದ್ದೆ, ಅಲ್ಲಿ ಇದನ್ನು ವಿರೂಪಾಕ್ಷ ದೇವಸ್ಥಾನದ ಎದುರಿಗೆ ಕೆಲವೊಂದು ರಥ ಬೀದಿಲಿ ಕೆಲವೊಂದು ಛತ್ರಗಳಿದ್ವು, ಅವನ್ನ ರೆನೋವೇಟ್ ಮಾಡಿಸ್ರಿ. ಅಲ್ಲೇ ಇದನ್ನು ಕೆಫೆ ಶುರು ಮಾಡಿರಿ ಜನಕ್ಕೆ ಅದು. ಆಮೇಲೆ ಅಲ್ಲಿ ಇನ್ನೊಂದು ಛತ್ರ ಇದೆ, 1,000 ಜನಕ್ಕೆ ಊಟಕ್ಕೆ ಹಾಕ್ಬೋದು. ಆ ಛತ್ರ ರೆನೋವೇಟ್ ಮಾಡಿಸ್ರಿ. ಇದು ಉದ್ದಾನ ವೀರಭದ್ರ ದೇವಸ್ಥಾನದ ಪಕ್ಕದಲ್ಲಿ ಬಾಳೆ ಬನ ಇದೆ, ಆ ಬಾಳೆ ಬನದಲ್ಲಿ ಛತ್ರ ದೊಡ್ಡದು 1,000 ಛತ್ರ ಇದೆ. ಅದನ್ನು ರೆಸ್ಟೋರೆಂಟ್ ಮಾಡಿಸ್ರಿ. ಅಲ್ಲಿ 2-3 ರೆಸ್ಟೋರೆಂಟ್ ಮಾಡ್ಬೋದು. ನಮ್ಮ ಅದು ಅರಣ್ಯ ರೋದನ. ಇವತ್ತು ನೀವು ಆ ಡೈನೆಸ್ಟಿಗಳು ಹೆಂಗೆ ಸಂಗಮ, ಸಾಳ್ವ, ತುಳುವ ಮತ್ತೆ ಅರವೀಡು ಹೆಂಗೆ ಒಂದರಿಂದ ಒಂದಕ್ಕೆ ಹೋಯ್ತು ಅನ್ನೋದನ್ನ ಮಾತಾಡಿದ್ವಿ. ಈ ಥರ 4 ಇದ್ದಿದ್ರಿಂದಲೇ ಅದು ಕರ್ನಾಟಕ ಅಂತ ಕರೀದಲೇ ವಿಜಯನಗರ ಅಂತ ಯಾವಾಗಲೂ ಮಾಡಿದ್ದಾರೆ. ಕರ್ನಾಟಕ ಅಂತಾನೆ ಕರೀತಾ ಇದ್ರು. ಅದು ಹೊಯ್ಸಳರಿಂದ ಹೊಯ್ಸಳರಿಂದ ಬಂದು. ಆಮೇಲೆ ಆ ಹೊಯ್ಸಳರ ಬಗ್ಗೆ ಇವ್ರಿಗೆ ಎಷ್ಟೊಂದು ಮರ್ಯಾದೆ ಇತ್ತು ಅಂತಂದರೆ, ಹೊಯ್ಸಳ ರಾಜ್ಯವನ್ನು ನಿಜಭುಜ ಮಂಡನದಂತಂದ್ರನ್ನು. ನಿಜಭುಜ ಮಂಡನನ್ನು ಭುಜಮಂಡನ ಅಂತಂದರೆ ಭುಜಕೀರ್ತಿ. ಇವನ್ನ ಇಲ್ಲಿ ಒಂದು ಅದನ್ನು ಆಭರಣಗಳನ್ನ ಹಾಕ್ತಾರಲ್ಲ, ಅದು ಆ ರೀತಿ ಭುಜಕೀರ್ತಿ ಥರ ಆ ಹೊಯ್ಸಳ ರಾಜ್ಯನ ಇವರು ಸಂಗಮರು ನೋಡ್ಕೊಳ್ತಾ ಇದ್ರು ಅಂತ. ಅಷ್ಟು ಅವ್ರ ಬಗ್ಗೆ ಇದು ಇತ್ತು, ಮರ್ಯಾದೆ ಕೊಡ್ತಿದ್ರು. ಆಮೇಲೆ ನಾವು ಯಾರ ಬಗ್ಗೆ ಅವ್ರು ಸರಿಯಾಗಿ ಇದನ್ನು ರಾಜ್ಯ ಮಾಡಲಿಲ್ಲ, ಅವರು ಒಳ್ಳೆಯ ರಾಜರೇ ಇದ್ದರು. ಅವರು ಅದು ತಪ್ಪು ವಿಚಾರಗಳಿಂದ ನಮ್ಮ ವಿಜಯನಗರ ಸೋಕಾಲ್ಡ್ ವಿಜಯನಗರ ಇತಿಹಾಸ ತುಂಬಿದೆ. ಅವನ್ನೆಲ್ಲ ತೆಗೆದು ಹಾಕಬೇಕು. ಇದು ಮುಂದೆ ಬರುವ ಇತಿಹಾಸಕಾರರ ಕರ್ತವ್ಯ. ಅದೇ ನೀವು ಹೇಳಿದಾಗೆ ಹಳೆಯ ನ್ಯೂನಿಜ್ಜು, ರಾಬರ್ಟ್ ಸೆವೆಲ್, ಇವರು ಯಾರ್ಯಾರು ಏನೇನು ಬರೆದಿದ್ದಾರೆ. ರಾಬರ್ಟ್ ಸೆವೆಲ್ ಇಸ್ ದ ಬಿಗ್ಗೆಸ್ಟ್ ಕಲ್ಪ್ರಿಟ್. ಇವ್ರನ್ನೆಲ್ಲ ಬಿಟ್ಟು ನಮ್ಮ ಶಾಸನ, ನಮ್ಮ ತಾಳೆಗರಿ, ನಮ್ಮ ಕಾವ್ಯ, ನಮ್ಮ ಸಾಹಿತ್ಯ ಇದನ್ನೆಲ್ಲ ಹುಡುಕಿ ನಾವು ಅದನ್ನ ಇಂಟರ್ಪ್ರೇಟ್ ಮಾಡಿ ಹೊಸದಾಗಿ ಏನು ಸರಿಯಾದಂತ ಇತಿಹಾಸನ ಕಟ್ಕೋಬೇಕು ಅನ್ನೋದು ಮುಂಬರುವ ಜನಾಂಗಕ್ಕೆ ನಿಜವಾದ ಇತಿಹಾಸ ಕೊಡಬೇಕು. ಈಗ ರಾಜಕೀಯ ಪ್ರೇರಿತವಾಗಿರೋ ಇತಿಹಾಸನ, ಅದು ನಮ್ಮ ಕರ್ತವ್ಯ. ಅದು ನೀವೆಲ್ಲ ಮಾಡಬೇಕು. ಸರಿ ಅಮ್ಮ, ತುಂಬಾ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿ. ಮತ್ತೆ ಇನ್ನೊಮ್ಮೆ ಮಾತಾಡ್ಸಿದ್ದು, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದು. ಅಯ್ಯೋ ಹಂಗೇನಿಲ್ಲಮ್ಮ, ನಮ್ಮ ಪುಣ್ಯ ಅದು. ನೀವು 70 ವರ್ಷಗಳ ಕಾಲ ಅದ್ರ ಮೇಲೇನೆ ಒಂದು ರಿಸರ್ಚ್ ಮಾಡಿದ್ದೀರಾ. ನೀವು ಅಷ್ಟು ಎವಿಡೆಂಟ್ ಇಟ್ಕೊಂಡು ಹೇಳ್ತಾ ಇದ್ದೀರಾ ಇದು ಕರ್ನಾಟಕ ಸಾಮ್ರಾಜ್ಯ ಅಂತ. ಸೊ ನನಗೆ ಯಾವಾಗಲೂ ಕಾಡ್ತಿದ್ದು, ಪ್ರಪಂಚದ ಹಿಸ್ಟ್ರಿಗೆ ಹೋದ್ರೇನೆ ರೋಮು ವಿಜಯನಗರ ಅಂತ ಬರುತ್ತೆ. ಸೊ ಅದು ರೋಮು ಮತ್ತೆ ಕರ್ನಾಟಕ ಬರಬೇಕು. ಕರ್ನಾಟಕ ಅಂತ ಪ್ರಪಂಚದ 2 ದೊಡ್ಡ ನಗರಗಳು ಅಥವಾ ದೊಡ್ಡ ಎಂಪೈರ್ಸ್ ಅಂತ ನಾವೇನು ಕರಿತೀವಿ. ನಗರ ಮೋಸ್ಟ್ಲಿ ರೋಮ್ ಅಂಡ್ ವಿಜಯನಗರನೇ ಇರ್ಬೋದು, ಬಟ್ ಎಂಪೈರು ರೋಮ್ ಎಂಪೈರ್, ಕರ್ನಾಟಕ ಎಂಪೈರ್ ಅನ್ನೋದು ಆಗಬೇಕು. ಸೊ ಇಷ್ಟಾಗಿದ್ರೆ ಇಷ್ಟೊತ್ತಿಗೆ ಇಡೀ ಪ್ರಪಂಚ ಕರ್ನಾಟಕ ಗೊತ್ತಿರೋದು. ಸೊ ವಿಜಯನಗರ ಗೊತ್ತು ಎಲ್ಲರಿಗೂ, ಆದ್ರೆ ಅದು ಕರ್ನಾಟಕ ಸಾಮ್ರಾಜ್ಯದ ಒಂದು ರಾಜಧಾನಿ ಅನ್ನೋ ಅಂತ ಒಂದು ಮುಖ್ಯವಾದ ವಿಷಯನೇ ಯಾರಿಗೂ ತಲುಪಿಲ್ಲ. ಅದು ಇನ್ ಮುಂದಕ್ಕಾದ್ರೂ ಬಳಕೆಗೆ ಬರಲಿ. ನೀವು ಹೇಳ್ದಂಗೆ ಹೊಸ ಇತಿಹಾಸಕಾರರು ಏನಿದ್ದಾರೆ. ಆಮೇಲೆ ಇನ್ನೊಂದಂದ್ರೆ, ಇಲ್ಲೇ ಇರೋರಿಗೆ ನಮ್ಮ ಬಗ್ಗೆ ಅಷ್ಟು ಇದು ಅನ್ಸಲ್ಲ. ಆದರೆ ನಾವು ಈ ದೇಶದ ಇದನ್ನು ಎಲ್ಲೆ ಅಂತ ಹೇಳ್ತಾರಲ್ಲ, ಲಿಮಿಟ್ ಬಿಟ್ಟು ಹೊರಗೆ ಹೋದಾಗ ಕರ್ನಾಟಕದ ಬಗ್ಗೆ ಏನೂ ಜನಕ್ಕೆ ಗೊತ್ತಿಲ್ವಲ್ಲ, ನಮ್ಮ ಕಲ್ಚರ್ ಅಂದರೆ ಏನೂ ಗೊತ್ತಿಲ್ಲ. ಅದನ್ನು ಕೆಲವರು ಇದನ್ನು ತಮಾಷೆ ಮಾಡಿ ನಗುತ್ತಾರೆ. ಆವಾಗ ಬೇಜಾರಾಗುತ್ತೆ. ಅದಕ್ಕಾಗಿ ನಾವು ನಮ್ಮ ಜನನಿ ಜನ್ಮಭೂಮಿ ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ. ಅದಕ್ಕೆ ನಮ್ಮ ಜನನಿ ಜನ್ಮಭೂಮಿ ಬಗ್ಗೆ ಜಾಸ್ತಿ ಕೆಲಸ ಮಾಡಬೇಕು. ಹೌದೌದಮ್ಮ, ಅದೇ ಎತ್ತ ತಾಯಿ ಒತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಕರ್ನಾಟಕ ಸಾಮ್ರಾಜ್ಯ ಅಂತ. ಅದಕ್ಕೆ ತಾಯಿ ಭುವನೇಶ್ವರಿ ನಮಗಿನ್ನು ಸ್ವಲ್ಪ ಶಕ್ತಿ ಕೊಡಲಿ.
ಆಕೆ ಬಗ್ಗೆ ಆಕೆ ಆಮೇಲೆ ಕರ್ನಾಟಕಕ್ಕೆ ಬರ್ತಾಳೆ, ಮೊದಲೇ ಇರಲಿಲ್ಲ. ಆಕೆ ಪಂಪಾದೇವಿ ಇದ್ಲು. ಪಂಪಾದೇವಿ ಮತ್ತು ಭುವನೇಶ್ವರಿ ಕೂಡಿ ನಿಮಗೆ ಶಕ್ತಿ ಕೊಟ್ಟು ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ನಾನು ಅವರಿಗೆ ಕೇಳ್ತಾ ಇದ್ದೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.